ಡಿ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾ ಸ್ವಾಮಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಗನ ಸಾವಿನ ದುಃಖದಲ್ಲಿದ್ದ ಸ್ವಾಮಿ ತಂದೆ ತಾಯಿ ಮೊಮ್ಮಗನನ್ನ ಎತ್ತಿ ಅಪ್ಪಿ ಮುದ್ದಾಡಿ ಸಂಭ್ರಮಿಸಿದ್ದಾರೆ. ರೇಣುಕಾ ಸ್ವಾಮಿ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರ. ಮೊಮ್ಮಗನ ನೋಡಿ ಸಂಭ್ರಮವೋ ಸಂಭ್ರಮ. ಪುತ್ರ ಶೋಕಂ ನಿರಂತರಂ ಅಂತಾರಲ್ವಾ, ಈ ದಂಪತಿ ಬದುಕಿರೋವರೆಗೂ ಮಗನಿಲ್ಲ ಅನ್ನೋ ಕೊರಗು ಇದ್ದೇ ಇರುತ್ತೆ. ಡೆವಿಲ್ ಗ್ಯಾಂಗ್ ಅಟ್ಟಹಾಸಕ್ಕೆ ಇದ್ದೊಬ್ಬ ಮಗನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. RR ನಗರ ಸುಂದ್ರಿ ಪವಿತ್ರ ಗೌಡ ಇನ್ಸ್ಟಾ ಕತೆಗೆ ಸ್ವಾಮಿ ಬಲಿಯಾಗಿದ್ದಾನೆ. ರಕ್ತವನ್ನ ಮೈಗಂಟಿಸಿಕೊಂಡಿದ್ದಂತಹ ಡಿ ಗ್ಯಾಂಗ್ ವಿಲ ವಿಲ ಒದ್ದಾಡಿದೆ. ಆದ್ರೆ ರೇಣುಕಾ ಸ್ವಾಮಿ ಸತ್ತಾಗಿಂದಲೂ ಅವರ ಮನೆಯಲ್ಲಿ ನಿತ್ಯ ಕಣ್ಣೀರು, ನೋವು, ನೀರವ ಮೌನವೇ ತುಂಬಿತ್ತು. ಆದ್ರೀಗ ಮೊಮ್ಮಗನ ನಾಮಕರಣದಿಂದ ಸಂಭ್ರಮ ಮನೆ ಮಾಡಿದೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಸಾಯೋ ವೇಳೆ ಪತ್ನಿ ಸಹನಾ ತುಂಬು ಗರ್ಭಿಣಿಯಾಗಿದ್ರು. ಮಗನ ಕೂಗನ್ನು ಕೇಳದೆ ರೇಣುಕಾ ಸ್ವಾಮಿ ಸಾವಿನ ಮನೆ ಸೇರಿದ್ದ. ಕಳೆದ 5 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಸ್ನೇಹ ತವರು ಮನೆಗೆ ಹೋಗಿದ್ರು. ಈಗ ಮೃತ ರೇಣುಕಾ ಸ್ವಾಮಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊಮ್ಮಗ ಬರ್ತಿದ್ದಾನೆ ಎಂದು ತಿಳಿದ ಶಿವನಗೌಡ್ರು ಹಾಗೂ ತಾಯಿ ರತ್ನಪ್ರಭಾ ಅವರ ಮುಖದಲ್ಲಿ ಸಂತಸ ಕಳೆಗಟ್ಟಿದೆ. ಅದ್ದೂರಿಯಾಗಿ ತೊಟ್ಟಿಲು ಶಾಸ್ತ್ರ ನಾಮಕರಣ ಮಾಡಿ ಶಶಿಧರ್ ಸ್ವಾಮಿ ಎಂದು ಹೆಸರಿಟ್ಟಿದ್ದಾರೆ. ಪಾರ್ವತಿ ಪುತ್ರನೇ ಪರಮ ಪವಿತ್ರನೇ, ಪಾರ್ವತಿ ಪುತ್ರನೇ ಪರಮ ಪವಿತ್ರನೇ, ಪಾಶಾಂಕುಶಧರ ವಿಘ್ನೇಶಗೆ. ರೇಣುಕಾ ಸ್ವಾಮಿ ನೆನೆದು ಹೆತ್ತವರ ಕಣ್ಣೀರು. ಹೆತ್ತವರಿಗೆ ಮಕ್ಕಳೇ ಸರ್ವಸ್ವ. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಕಣ್ಮುಂದೆ ಸಾವಿನ ಮನೆ ಸೇರಿದ್ರೆ ಅದಕ್ಕಿಂತ ನರಕ ಮತ್ತೊಂದಿಲ್ಲ. ಮೊಮ್ಮಗನ ನಾಮಕರಣದಲ್ಲಿ ಮಗನೇ ಇಲ್ಲ ಅಂತ ಗೋಳಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸ್ವಾಮಿ ತಂದೆ ಶಿವನಗೌಡರ್, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಸೊಸೆಗೆ ಸರ್ಕಾರಿ ನೌಕರಿ ಕೊಡಿ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ. ಇನ್ನೂ ಜೋರಾಗಿ ಮಾಡ್ತಿದ್ವಿ, ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ರೇಣುಕ ಸ್ವಾಮಿನ ಹುಟ್ಟಿ ಬಂದಿದ್ದಾನೆ ಮನೆಗೆ. ಇವತ್ತು 4ನೇ ತಿಂಗಳಿಗೆ 5ನೇ ತಿಂಗಳಿಗೆ, ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ, ಅದರಿಂದ ಅವನಿಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ, ನಮ್ಮ ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಒಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯಕ್ಕೆ ಬಲಿಯಾದ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ರು. ಆದ್ರೆ ಮೊಮ್ಮಗ ಶಶಿಧರ್ ಸ್ವಾಮಿ ಎಂಟ್ರಿ ಮಾತ್ರ ಇಡೀ ಫ್ಯಾಮಿಲಿಗೆ ಸಂಭ್ರಮ ಸಡಗರ ತಂದಿರೋದಂತೂ ಸುಳ್ಳಲ್ಲ. ವಿನಾಯಕ್ ತೋಡರನಾಳ್, ನ್ಯೂಸ್ 18 ಚಿತ್ರದುರ್ಗ.